ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಇನ್ನೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಸಂತ ಕಬೀರರು ತಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ಮಾರ್ಮಿಕವಾಗಿ ವಿವರಿಸ್ತಿದ್ರು. ಕಬೀರರು ಒಂದು ಬಾರಿ ಕಾಶಿಗೆ ಹೋದಾಗ ಸತ್ಸಂಗದಲ್ಲಿ ಭಾಗಿಯಾಗಲು ಸಣ್ಣ ಬೀದಿಯಲ್ಲಿ ನಡೆದು ಹೋಗ್ತಾ ಇದ್ರು. 3-4 ದಿನಗಳವರೆಗೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ವಿಶೇಷ ಅವರ ಕಣ್ಣಿಗೆ ಬಿತ್ತು. ಒಂದು ಮನೆಯ ಆವರಣದೊಳಗೆ ಒಬ್ಬ ಮನುಷ್ಯ ಮನೆಯ ಮುಂದೆ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡಿದ್ದಾನೆ. ಹಾಗೆ ವಿಗ್ರಹದಂತೆ ಏನೂ ಮಾಡದೆ ಕುಳಿತುಕೊಂಡಿದ್ದಾನೆ. ಕಬೀರರು ಅವನ ಬಳಿಗೆ ಹೋಗಿ, ಸ್ವಾಮಿ, ನಾನು 4 ದಿನದಿಂದ ನೋಡ್ತಾ ಇದ್ದೀನಿ, ನೀವು ಹೀಗೆಯೇ ಕುಳಿತಿದ್ದೀರಿ. ಇದರ ಬದಲು ನಮ್ಮೊಂದಿಗೆ ಸತ್ಸಂಗಕ್ಕೆ ಬಂದು ಸೇರ್ಬೋದಿತ್ತಲ್ಲ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಅವನು, ಸಮಯ ಯಾರಿಗಿದೆ ಸ್ವಾಮಿ, ಸತ್ಸಂಗಕ್ಕೆ ಬಂದು ಕೂಡಲಿಕ್ಕೆ ನನಗೂ ಸತ್ಸಂಗಕ್ಕೆ ಬರುವ ಆಸೆ ಇದೆ. ಆದರೆ ಮನೆಯ ಜವಾಬ್ದಾರಿಯ ಯಾರು ಹೊರೋರು? ನನ್ನ ಹೆಂಡತಿ ತೀರ್ ಹೋಗಿದ್ದಾಳೆ. ಪುಟ್ಟ ಪುಟ್ಟ ಮಕ್ಕಳ ಭಾರವೆಲ್ಲ ನನ್ನ ಮೇಲೆಯೇ. ಅವರಿಗೆ ಸ್ನಾನ ಮಾಡಿಸಿ ಶಾಲೆಗೆ ಕಳಿಸಿ ಮರಳಿ ಬರುವುದರಲ್ಲಿ ಊಟದ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ದಿನ ಹೋಗಲಿ, ಮಕ್ಕಳು ದೊಡ್ಡವರಾಗಲಿ, ಆಗ ನಿಮ್ಮೊಂದಿಗೆ ನಾನು ಸಂತೋಷವಾಗಿ ಬರ್ತೀನಿ ಅಂದ. ಸಮಯ ಸರಿತು. ಮತ್ತಷ್ಟು ವರ್ಷಗಳ ನಂತರ ಕಬೀರರು ಕಾಶಿಗೆ ಹೋದಾಗ ಅದೇ ಬೀದಿಯಲ್ಲಿ ಹೋಗಬೇಕಾಯಿತು. ಅವರಿಗೆ ಆಶ್ಚರ್ಯ, ಅದೇ ಮನುಷ್ಯ ಈಗ ಸ್ವಲ್ಪ ಹಿರಿಯರಾಗಿ ಕಾಣ್ತಾ ಇದ್ದಾನೆ. ಆದರೆ ಹಾಗೆಯೇ ಮನೆಯ ಮುಂದೆ ಕುಳಿತಿದ್ದಾನೆ. ಕಬೀರರು ಹೋಗಿ, ಈಗಲಾದರೂ ನಮ್ಮ ಜೊತೆ ಬರಬಹುದೇ ಅಂತ ಹೇಳಿ ಕೇಳ್ತಾರೆ. ಅವನು ನಿಟ್ಟುಸಿರು ಬಿಟ್ಟು, ನೀವು ಪುಣ್ಯಾತ್ಮರು, ನಿಮ್ಮ ಹತ್ತಿರ ಎಷ್ಟೊಂದು ಸಮಯವಿದೆ. ನನಗೆಲ್ಲಿ ಪುರ್ಸೊತ್ತು ಸ್ವಾಮಿ, ನನ್ನ ಮಕ್ಕಳಿಬ್ಬರ ಕಲಿಕೆ ಮುಗಿತಾ ಬಂದಿದೆ. ಅವರ ಜವಾಬ್ದಾರಿ ನನ್ನದೇ. ಅವರು ನಂತರ ಕೆಲಸ ಹುಡುಕಬೇಕು, ಅವರಿಗೆ ಮದುವೆ ಮಾಡಬೇಕು. ಅವರಿಗೆ ಮದುವೆ ಆದ ಮೇಲೆ ನಾನು ಸ್ವತಂತ್ರನಾಗ್ತೇನೆ, ಆಗ ನಿಮ್ಮೊಂದಿಗೆ ಬರ್ತೇನೆ ಅಂದ. ಮತ್ತಷ್ಟು ಕಾಲ ಕಳೀತು. ಮತ್ತೆ ಕಾಶಿಯಲ್ಲಿ ಅದೇ ರಸ್ತೆಯಲ್ಲಿ ಹೋಗುವ ಅವಕಾಶ ಬಂತು. ಕುತೂಹಲದಿಂದ ನೋಡಿದ್ರೆ ಆ ಮನುಷ್ಯ ಮತ್ತೆ ಹಾಗೆಯೇ ಕುಳಿತಿದ್ದಾನೆ. ವಯಸ್ಸಾದಂತೆ ತೋರ್ತಾ ಇತ್ತು. ಶರೀರ ಕುಗ್ಗಿದೆ. ಕಬೀರರು ಹೋಗಿ ಮತ್ತೆ ಸತ್ಸಂಗಕ್ಕೆ ಬರಲಿಕ್ಕೆ ವಿನಂತಿ ಮಾಡಿಕೊಂಡ್ರು. ಆತ ಇವರ ಕೈ ಹಿಡಿದು ಹೇಳ್ದ, ಮಹಾತ್ಮರೇ, ತಾವು ನನ್ನ ಮೇಲಿಟ್ಟ ಕರುಣೆಗೆ ನಾನು ಋಣಿಯಾಗಿದ್ದೆ. ನನಗಿನ್ನೂ ಮುಕ್ತಿಯಾಗಿಲ್ಲ. ನನ್ನ ಮಕ್ಕಳು ಇಬ್ಬರಿಗೂ ಮದುವೆಯಾಗಿದೆ. ಆದರೆ ಇಬ್ಬರು ಸೊಸೆಯಂದಿರು ಕೆಲಸ ಮಾಡೋರೆ. ಬೆಳಿಗ್ಗೆ ಎದ್ದ ತಕ್ಷಣ 4 ಜನ ತಯಾರಾಗಿ ಕೆಲಸಕ್ಕೆ ಹೊರಡ್ತಾರೆ. ಅವರಿಗೆ ನಾನು ವ್ಯವಸ್ಥೆ ಮಾಡಬೇಡವೇ? ಅವರು ಹೋದ ಮೇಲೆ ಅವರ ಮಕ್ಕಳ ಜವಾಬ್ದಾರಿ ನನ್ನದೇ ತಾನೇ. ಇಬ್ಬರಿಗೂ 2 ಮಕ್ಕಳಿದ್ದಾರೆ. 4 ಮಕ್ಕಳನ್ನು ನೋಡಿಕೊಳ್ಳುವುದು ಸುಲಭದ ಕೆಲಸವೇ? ಒಂದು ಸಲ ಈ ಮಕ್ಕಳು ಶಾಲೆಗೆ ಹೋಗತೊಡಗಿದ್ರೆ ನಾನು ನಿಶ್ಚಿಂತನಾಗ್ತೇನೆ. ಆಗ ನನಗೇನು ಕೆಲಸ? ನಾನು ನಿಮ್ಮ ಜೊತೆಗೆ ಬಂದು ಬಿಡ್ತೇನೆ ಅಂದ. ಮತ್ತೊಂದು ಕೆಲವು ವರ್ಷಗಳು ಕಳೆದು ಕಬೀರರು ಕಾಶಿಗೆ ಹೋದಾಗ ಮತ್ತದೇ ಮನೆ ಮುಂದೆ ಹೋಗುವ ಪ್ರಸಂಗ ಬಂತು. ಈಗ ಆ ಮನುಷ್ಯ ಕುಳಿತಿದ್ದು ಕಾಣಲಿಲ್ಲ. ಅವನ ಬದಲಾಗಿ ಕುರ್ಚಿಯ ಪಕ್ಕದಲ್ಲಿ ಒಂದು ನಾಯಿ ಮಲಗಿಕೊಂಡಿತ್ತು. ಪಿಳಿ ಪಿಳಿ ಕಣ್ಣು ಬಿಟ್ಟ ಮನೆಯನ್ನು, ಆವರಣವನ್ನು, ಬಾಗಿಲನ್ನು ನೋಡ್ತಾ ಇತ್ತು. ಒಳಗೆ ಹೋಗಿ ವಿಚಾರಿಸಿದ್ರೆ ಯಜಮಾನರು ಕಾಲವಾಗಿ 2 ವರ್ಷವಾಯ್ತಂತ ಹೇಳಿದ್ರು. ಆಗ ಕಬೀರರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಪಾಪ, ಈ ಮನುಷ್ಯನ ಹಣೆ ಬರ ನೋಡಿ. ಅವನಿಗೆ ಮನೆಯ ಬಗ್ಗೆ ಎಷ್ಟು ಮೋಹವೆಂದರೆ ದೇಹ ಬಿಟ್ಟರೂ ಕೂಡ ನಾಯಿಯಾಗಿ ಬಂದು ಮತ್ತೆ ಮನೆ ಕಾಯ್ತಾ ಇದ್ದಾನೆ. ಅವನಿಲ್ಲದೆ ಮನೆ ನಡೆದಿಲ್ಲವೇ? ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿಯೇ ಇದ್ದಾರೆ. ಆದರೆ ಆತ ತಾನು ಇಲ್ಲದೆ ಸಂಸಾರವೇ ನಡೆಯೋದಿಲ್ಲ ಅಂದುಕೊಂಡು ತನ್ನ ಸ್ವಂತ ವ್ಯಕ್ತಿತ್ವವನ್ನೇ ಬೆಳೆಸಿಕೊಳ್ಳದೆ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳದೆ ಹೋಗ್ಬಿಟ್ಟ. ಆತ್ಮೀಯರೇ, ನಮಗೂ ಅದೇ ಭ್ರಮೆಗಳಲ್ವಾ? ನಾನಿಲ್ಲದೆ ಮನೆ ಹೇಗೆ ನಡೆದಿತ್ತು, ಸಂಸ್ಥೆ ಹೇಗೆ ನಡೆದಿತ್ತು, ಮಕ್ಕಳು ಏನು ಮಾಡ್ಯಾರು, ಯಾರು ಅವರನ್ನೆಲ್ಲ ನೋಡಿಕೊಳ್ಳೋರು, ಈ ಚಿಂತೆಗಳೆಲ್ಲ ತೊಳ್ಳಾಡ್ತಾನೇ ಇರುತ್ತೆ. ನಾನು ಹುಟ್ಟು ಮೊದಲು ಪ್ರಪಂಚ ಇತ್ತು, ಚೆನ್ನಾಗಿಯೇ ಇತ್ತು. ನಾನು ಹೋದ ಮೇಲೂ ಪ್ರಪಂಚ ಇರುತ್ತೆ, ಚೆನ್ನಾಗಿಯೇ ಇರುತ್ತೆ ಅನ್ನೋ ಚಿತ್ರ ಮನದಲ್ಲಿ ಮೂಡಿದಾಗ ನನ್ನ ಅನಿವಾರ್ಯತೆಯ ಭ್ರಮೆ ಕರಗಿ ಹೋಗುತ್ತೆ. ಪ್ರಪಂಚಕ್ಕೆ ಬಂದ ಮೇಲೆ ನಮ್ಮ ಶಕ್ತಿಯನ್ನೆಲ್ಲ ವೃದ್ಧಿಸಿಕೊಂಡು ನನ್ನದೇ ಆದ ಕೊಡುಗೆಯೊಂದನ್ನು
ಪ್ರಪಂಚಕ್ಕೆ ಕೊಟ್ಟು ಹೋಗಿಬಿಡಬೇಕೆಂಬ ಆಸೆ ಮೂಡುತ್ತೆ. ಅದೇ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ಮಾಡಿಕೊಡೋದು. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.